ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಬಂದು ಸಂಡೇ ಮಾಡಿರೋವಂಥ ವ್ಲಾಗ್. ನಾವು ಮನೆಯಿಂದ ಬೆಂಗಳೂರಿಂದ ನಮ್ಮ ಅತ್ತೆ ಊರಿಗೆ ಹೊರಟ್ವಿ. ನಮ್ಮ ಅತ್ತೆ ಊರು ಅಂದರೆ ಅವ್ರ ತಾಯಿ ಮನೆ ಬಂದು ನೆಲಮಂಗಲ ಹತ್ರ ಅಂಚಿಪುರ ಅಂತ ಬರುತ್ತೆ. ಸೊ ಅಲ್ಲಿಗೆ ಹೊರಟಿದ್ದು ನಾವು. ಆಲ್ಮೋಸ್ಟ್ ಟೈಮ್ ಬಂದು 10:30 ಆಗಿಬಿಟ್ಟಿತ್ತು. ಸೊ ಇದು ನಿಯರ್ ಬೈ ನೆಲಮಂಗ್ಲಗೆ ಹೈವೇನಲ್ಲೇ ಲೆಫ್ಟ್ ತೊಗೊಂಡ್ರೆ ಈ ಊರು ಸಿಗುತ್ತೆ. ಸೊ ಏನಕ್ಕೆ ಹೋದ್ವಿ ನಾವು ಮತ್ತು ಅಲ್ಲಿ ಹೋಗಿ ಏನು ಮಾಡಿದ್ವಿ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಏನು ಮನೆ ಹತ್ರ ಹೋಗುವಾಗ ನಾನು ಹಾಗೆ ಮನೆದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇಳ್ದಾಗೆಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವೈನಿಧಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಎತ್ಕೊಂಡೆಲ್ಲ ಮಾಡೋಕ್ಕೆ ಅಷ್ಟು ಲೇಟ್ ನೈಟ್ ಬೇರೆ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋತಿದ್ವಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದುಬಿಟ್ಟು. ಸೊ ಏನಕ್ಕೆ ಇದೆಲ್ಲ ಮಾಡ್ತಾಯಿದ್ವಿ, ಹೂವೆಲ್ಲ ಕಟ್ತಾಯಿದ್ರು ಮತ್ತು ನಾನ್ ವೆಜ್ ಮಾಡಬೇಕಿತ್ತು. ಸೊ ನಾನ್ ವೆಜ್ ಐಟಮ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಾನ್ ವೆಜ್ ಏನಕ್ಕೆ ಮಾಡಿದ್ವಿ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿರೋ ಹಾಗೆ ವೈನಿಧಿಗೆ ಮುಡಿ ಕೊಟ್ಟಿದ್ವಿ. ಸೊ ಮುಡಿ ಕೊಟ್ಟಾಗ ಬೆಳಗ್ಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದರು, ಅದನ್ನು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಸೊ ಮುಡಿ ಕೊಟ್ಟ ಮೇಲೆ ನಾವು ನಾನ್ ವೆಜ್ ಅಲ್ಲೇ ಮಾಡಿಕೊಂಡು ತಿಂದು ಬರಬೇಕಿತ್ತು. ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ನಾವು ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮನೆಗೆ ತೀರ್ಥಕಾಯಿ ಅಂತ ಮಾಡ್ತಾರೆ. ಸೊ ತೀರ್ಥಕಾಯಿನ ತೊಗೊಂಡು ಬಂದಿದ್ವಿ ಮಾಡೋಣ ಅಂತ. ಸೊ ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ಸೊ ಆಯಿತು, ಇನ್ನು ನಾವು ಬೆಂಗಳೂರಲ್ಲಿ ಮಾಡಿಕೊಂಡ್ರೆ ನಾವಷ್ಟೇ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಸೊ ಅದಕ್ಕೆ ಊರಿಗೆ ಹೋಗಿ ಮಾಡೋಣ ಅಂದ್ಬಿಟ್ಟು ಕೋಳಿ ಎಲ್ಲ ತಂದು ಅಲ್ಲೇ ಬಿಟ್ಕೊಂಡ್ವಿ. ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿ ಅಲ್ಲೇ ಎದುರು ಒಪ್ಸೋದು ಅಂತ ಏನೋ ಹೇಳ್ತಾರೆ ಇದನ್ನು. ಸೊ ಅದನ್ನು ಒಪ್ಪಿಸ್ಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ. ವೈನಿಧಿ ನೋಡಿ ಕೋಳಿ ನೋಡಿ ಆಟ ಆಡ್ತಿದ್ದಾಳೆ. ಅವ್ರ ಅಪ್ಪನ ಹತ್ರ ತಂದಿರೋ ಲಗೇಜ್ ಒಂದೊಂದೇ ಇಸ್ಕೊಂಡು ಬರ್ತಾ ಇದ್ದಾಳೆ. ಲಗೇಜ್ ಅವಳು ಕೋಳಿ ಕೊಡ ತಕ್ಷಣ ಓಡೇ ಬಿಟ್ಲು ಹೆದ್ರುಕೊಂಡು. ಸೊ ಇಲ್ಲಿ ನಮ್ಮ ಅತ್ತೆಯವರ ಅಣ್ಣ ದೊಡ್ಡ ಅವರು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಹಾಗಾಗಿ ನಾವು ತೋಟದೊಳಗೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಐಟಮ್ಸ್ ಅವ್ರ ಮನೆಯಿಂದಾನೇ ತಗೊಂಡು ನೆಕ್ಸ್ಟ್ ದಿನಸಿ ಏನು ಬೇಕೋ ಅದು ನಾವು ಸಪ್ರೇಟಾಗಿ ನಾವು ಮಾಡ್ತಾ ಇರೋ ಶಾಸ್ತ್ರ ಆಗಿರೋದ್ರಿಂದ ಎಲ್ಲ ನಾವು ಸಪ್ರೇಟ್ ವೆಜಿಟೇಬಲ್ಸ್ ಏನು ಬೇಕು ಮತ್ತು ದಿನಸಿ ಏನು ಬೇಕೋ ಅದೆಲ್ಲ ನಾವು ಸಪ್ರೇಟಾಗಿ ತೊಗೊಂಡು ಬಂದು ಮಾಡ್ಕೊಂಡಿದ್ದಂಥದ್ದು. ಪೂಜೆ ಎಲ್ಲ ಅವ್ರ ಮನೆ ಒಳಗೆ ಮಾಡಿದ್ವಿ. ಫಸ್ಟು ಮೊಸರನ್ನ ಮಾಡಿ ಎಡೆ ಇಟ್ಟು ಆಮೇಲೆ ಕೋಳಿನ ಒಪ್ಸೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ವೈನಿಧಿನೂ ಕೂಡ ಪೂಜೆ ಮಾಡಿದ್ಲು. ಅವಳಿಗೆ ಈ ಥರ ಪೂಜೆ ಪುನಸ್ಕಾರ ಅಂದರೆ ತುಂಬ ಇಂಟ್ರೆಸ್ಟ್. ಸೊ ಅವಳು ಕಟ್ಟಿ ಬೆಳಗ್ತಾಳೆ, ಮಂತ್ರ ಎಲ್ಲ ಹೇಳ್ತಾಳೆ, ಗಂಟೆ ಅಲ್ಲಾಡಿಸೋದು ಇದೆಲ್ಲ ಮಾಡ್ತಾಳೆ. ಮತ್ತು ಅರಿಶಿನ ಕುಂಕುಮಕ್ಕೆ ಮನೆಗೆ ಬಂದವ್ರಿಗೆ ಅವಳೇ ಅರಿಶಿನ ಕುಂಕುಮ ಕೊಡೋದು, ಆ ಥರದ್ದೆಲ್ಲ ಅವಳಿಗೆ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇರೆ ಅಂದರೆ ಇದನ್ನು ಕೋಳಿನ ಕಟ್ ಮಾಡೋದಕ್ಕೆ ಇನ್ನೊಬ್ಬರು ಊರಿನವರೇ ಬಂದಿದ್ದರು, ನಮ್ಗೆ ಯಾರಿಗೂ ಬರೋದಿಲ್ಲ ಅಂತ. ಸೊ ಅವ್ರ ಹತ್ರನೇ ಇದೆ ತೀರ್ಥಕಾಯಿ ತೊಗೊಂಡು ಬಂದಿದ್ವಿ. ಇದನ್ನು ಒಡೆದ್ಬಿಟ್ಟು ಇದನ್ನೇ ಅಡುಗೆಗೆ ಹಾಕಿ ತೀರ್ಥನ ಫಸ್ಟ್ ಕೋಳಿಗೆ ಹಾಕಬೇಕು. ಸೊ ಕೋಳಿ ಅದನ್ನು ಕತ್ತನ್ನ ಚಿಮ್ಕಿಸ್ದಾಗ ಆ ದೇವರಿಗೆ ಅದು ಒಪ್ಪಿಗೆ ಆಗಿದೆ, ಸಲ್ಲಿದೆ ಅಂತ ಅರ್ಥ. ಸೊ ಹಾಗೆ ಇಲ್ಲೂ ಅದನ್ನೇ ಮಾಡ್ತಾಯಿದ್ದಾರೆ. ಸೊ ನಾನು ಅದಕ್ಕೆ ಕೋಳಿಗೆ ಪೂಜೆ ಎಲ್ಲ ಮಾಡಿದೆ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ತೀರ್ಥ ಹಾಕಿದ್ವಿ. ಸೊ ಒದ್ರದ್ದು ಕೋಳಿನೂ ನೆಕ್ಸ್ಟ್ ಅದನ್ನು ತೊಗೊಂಡೋಗಿ ಕಟ್ ಮಾಡಿದ್ರು ಭರತ್ ಮತ್ತು ಅವ ಅಂಕಲ್. ಸೊ ನೆಕ್ಸ್ಟ್ ನಾವು ಎಲ್ಲ ಹೂ ಕಟ್ಕೊಂಡು ಅದು ಇದು ಕೆಲಸ ಮಾಡ್ಕೊಂಡು ಬ್ಯುಸಿ ಇದ್ದರು. ಸೊ ಆಗಲೇ ಟೈಮ್ ಬಂದು 1 or 1:30 ಆಗಿಬಿಟ್ಟಿತ್ತು ಅಂದ್ಕೊತೀನಿ. ಆ ಟೈಮ್ಗೆ ಹೋಗಿ ಅಡುಗೆ ಮಾಡಿದ್ದು. ಆಲ್ಮೋಸ್ಟ್ 20 ಮೆಂಬರ್ಸ್ಗೆ ಅಂತ ನಾವು ಮಾಡಿದ್ವಿ. ಇದೆರಡು ಕೋಳಿ ಹೇಳ್ದಿರ ಇನ್ನೂ ಸ್ವಲ್ಪ ಕೋಳಿಗಳನ್ನ ತೊಗೊಂಬಂದು ಅಂದರೆ ಅಲ್ಲೇ ಕಟ್ ಮಾಡಿಸ್ಕೊಂಡು ಚಿಕನ್ ಸೆಂಟರಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದರು ಭರತ್. ಸೊ ಒಪ್ಸೋದಕ್ಕೆ ಮಾತ್ರ ಇದೆರಡನ್ನ ಒಪ್ಸಿದ್ವಿ. ವೈನಿಧಿ ಕೂಡ ಪೂಜೆ ಮಾಡಿದ್ಲು. ಸೊ ನೆಕ್ಸ್ಟ್ ನಾವು ತೋಟದೊಳಗೆ ಇದೆ, ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಹಳ್ಳಿ ಸೈಡು ಯಾರ್ಯಾರು ಇರ್ತೀರ ಅವ್ರಿಗೆಲ್ಲ ಮುನಿಯಪ್ಪ ದೇವ್ರ ಬಗ್ಗೆ ಗೊತ್ತೇ ಇರುತ್ತೆ. ಸೊ ನನ್ನ ಅಕ್ಕ ಮನೆ ಅಂದರೆ ನಮ್ಮ ಭಾವ ಮನೆಯೂ ಕೂಡ ಆ ದೇವ್ರಿದೆ, ನಾನು ಕೇಳಿದ್ದೀನಿ. ಸೊ ಹಾಗೆ ಇವರು ಮುನಿಯಪ್ಪನ ಪೂಜೆ ಮಾಡ್ತಾರೆ. ತೋಟದ ಒಳಗೇನೆ ಇರೋದು. ತುಂಬ ಹಳೆಯ ಕಾಲದವ್ರು ಅಂದರೆ ತಾತ ಮುತ್ತಾತನ ಕಾಲದವರು ಕಟ್ಟಿರೋ ಅಂಥ ದೇವಸ್ಥಾನ. ಸೊ ಹುತ್ತ ಮಣ್ಣೇನೋ ಅಲ್ಲೇ ಬೆಳ್ಕೊಂಡಿದೆ. ಸೊ ಆ ಥರ ಇದೆ ದೇವಸ್ಥಾನ. ಇದನ್ನು ತುಂಬ ನಂಬ್ತಾರೆ ನಮ್ಮ ಅತ್ತೆಯವರ ಅಣ್ಣನ ಮನೆಯವರೆಲ್ಲ. ಸೊ ನೋಡಿ ಎಲ್ಲ ಸೇರ್ಕೊಂಡು ಹೂ ಕಟ್ತಾ ಇದ್ದಾರೆ. ಎಲ್ಲರಿಗೂ ಕೆಲಸ ಇತ್ತು ಅವತ್ತು, ಯಾರೂ ಫ್ರೀನೇ ಇರಲಿಲ್ಲ.
ಎಲ್ಲ ಒಂದೊಂದರಲ್ಲಿ ಬ್ಯುಸಿ ಇದ್ದರು. ನಾನ್ ವೆಜ್ ತಿಂದೇ ಇರೋ ಕಾರಣದಿಂದ ಅವ್ರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ಸೊ ನಾನೇ ಫಸ್ಟ್ ಹೋಗಿ ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾನು ಮಾಡಿದ್ದು ಚಿಕನ್ ಫ್ರೈ ಮತ್ತು ಕಬಾಬ್. ನಮ್ಮ ಅತ್ತೆ ಬಂದು ಸಾಂಬಾರು ಮಾಡಿದರು. ಸೊ ನನಗೆ ಸಾಂಬಾರು ಮಾಡೋಕ್ಕೆ ಬರೋಲ್ಲ, ಕಲಿಬೇಕು. ಆಮೇಲೆ ವೈನಿಧಿ ಮಲ್ಕೊಂಡಿದ್ಲು ಸ್ವಲ್ಪ ಹೊತ್ತು, ಆಮೇಲೆ ಅವಳು ಎದ್ದುಬಿಟ್ಲು. ಸೊ ಅವಳನ್ನೂ ತೋಟದೊಳಗೆ ಕರ್ಕೊಂಡು ಬಂದ್ವಿ. ನೋಡಿ, ಈ ಥರ ತೋಟದೊಳಗೆ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಒಲೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು, ಮಜಾನೇ ಬೇರೆ. ಫಸ್ಟ್ ನಾನು ಈ ಚಿಕ್ಕ ಸಿಲಿಂಡರ್ ತೊಗೊಂಡು ಬಂದೆ, ಅದರಲ್ಲೇ ಆಗೋಗ್ಬಿಡುತ್ತೆ ಅಂತ. ಅದರಲ್ಲಿ ಚಿಕನ್ ಫ್ರೈನೇ ಮಾಡೋಕ್ಕಾಗಲಿಲ್ಲ, ಇನ್ನು ಸಾಂಬಾರೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಒಲೆ ಹಾಕೋಣ, ಸೌದೆ ಎಲ್ಲ ಹಾಕ್ಬಿಟ್ಟು ಒಲೆ ಹಚ್ಚೋಣ ಅಂದ್ಬಿಟ್ಟು ಅದನ್ನು ಮಾಡಿದ್ರು. ಅದಾದಮೇಲೆ ಇನ್ನೊಂದು ದೊಡ್ಡ ಗ್ಯಾಸ್ ಸ್ಟವ್ ತೊಗೊಬಂದರು. ಅದಕ್ಕೂ ಸಿಲಿಂಡರ್ ಎಲ್ಲ ಫಿಕ್ಸ್ ಮಾಡಿ 3 ಸ್ಟವಲ್ಲಿ ಮಾಡಿರೋದು ನಾವು. ಹಿಂದೆ ಇರೋದೆಲ್ಲ ವೈನಿಧಿ ಫ್ರೆಂಡ್ಸ್, ರಿಲೇಟಿವೇ ಆಗಬೇಕು, ಭರತವರ ಚಿಕ್ಕಮ್ಮನ ಮಕ್ಕಳು ಇವರೆಲ್ಲ. ಸೊ ಮಕ್ಕಳೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ರು, ಚೆನ್ನಾಗಿ ಊಟ ಮಾಡಿದ್ರು, ಅದು ಒಂದು ಖುಷಿ ಆಯಿತು. ಸೊ ನೋಡಿ, ಎಲ್ಲ ಸೇರಿಕೊಂಡು ಈ ಥರ ಯಾವಾಗಲೂ ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲೆಲ್ಲ ಚೆನ್ನಾಗಿ ಅನಿಸುತ್ತೆ. ಯಾವಾಗೋ ಒಂದು ಸಲ ಈ ಥರ ಸೇರ್ಕೊಳೋದು ಮಾಡೋದು, ಎಲ್ಲರೂ ಸೇರ್ಕೊಂಡು ಮಾಡಬೇಕು, ಆವಾಗಲೇ ಖುಷಿ ಅನಿಸೋದು. ಯಾರೋ ಒಬ್ಬರು ಮಾಡ್ತಾ ಇರ್ತಾರೆ, ಇನ್ನೊಬ್ರು ಏನೋ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಆ ಥರ ಎಲ್ಲ ಮಾಡಿದ್ರೆ ಮಜಾನೇ ಅನಿಸಲ್ಲ. ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಎಲ್ಲರೂ ಕೆಲಸ ಮಾಡಬೇಕು, ಆವಾಗಲೇ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಅಲ್ಲಿ ಹಸು ಎಲ್ಲ ಇದೆ. ಅವರು ಹಸು, ಕೋಳಿ, ಬೆಕ್ಕು, ನಾಯಿ ಎಲ್ಲ ಸಾಕಿದ್ದಾರೆ. ಸೊ ವೈನಿಧಿಗೆ ಊರಿಗೆ ಹೋಗೋದು ಅಂದರೆ ಖುಷಿ, ಯಾಕಂದರೆ ಎಲ್ಲ ಇರುತ್ತೆ ಅಂತ. ಮೊಟ್ಟೆ ಕೂಡ ಬೇಯಿಸಿದ್ದೆ ನಾನು, ಕಬಾಬ್ ಬೇಯಿಸ್ತಾ ಇದ್ದೀನಿ. ಸೊ ಹಾಗೆ ಎಲ್ಲ ಒಂದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇದು ಒಲೆಯಲ್ಲಿ ಮಾಡಿದ್ದು ಸಾಂಬಾರು, ಒಂದೇ ಒಲೆಯಲ್ಲಿ ಮಾಡಿದ್ದು, ಇನ್ನೆಲ್ಲ ಗ್ಯಾಸ್ ಸ್ಟವ್ಗಳಲ್ಲೇ ಮಾಡಿದ್ದು. ಸೊ ನೋಡಿ, ನಿಮಗೆ ಅನ್ನಿಸ್ತಿರ್ಬೋದು ಬಿಸಿಲಂದರೆ ತುಂಬ ಬಿಸಿಲಿತ್ತು, ಬಟ್ ನಾವು ಮರದ ಕೆಳಗೆ ಕೂತಿದ್ರಿಂದ ನೆರಳಿತ್ತು. ಸೊ ಸುತ್ತ ತೋಟ ಇದೆ, ಅದ್ರ ಮಧ್ಯ ನಾವು ಈ ಥರ ಮಾಡ್ಕೊಂಡು ತಿಂದಿದ್ದು. ಗಾಳಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಯಾಕಂದರೆ ನಾವೆಲ್ಲ ಊಟ ಮಾಡಿದೆ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿತ್ತು. 3:30 ಅಂದ್ಕೊಳ್ಳಿ. ನಾನು ಎಲ್ಲರಿಗೂ ಊಟ ಬಡಿಸಿ ನಾನು ಊಟಕ್ಕೆ ಕೂರೋ ಅಷ್ಟರಲ್ಲಿ 3:30 ಆಗೋಗಿತ್ತು. ಸೊ ಚೆನ್ನಾಗಿ ಅನ್ನಿಸ್ತು. ಇದೇ ನಾನು ಹೇಳಿದ್ದು ಮುನಿಯಪ್ಪನ ಗುಡಿ ಅಂತ. ಇದನ್ನು ಅಷ್ಟೇ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಆವತ್ತು ಪೂಜೆ ಮಾಡಬೇಕು ಅಂದ್ಬಿಟ್ಟೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು. ನಾರ್ಮಲ್ ಆಗೂ ಚೆನ್ನಾಗಿ ಇಟ್ಕೊತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಸೈಡಲ್ಲಿ ಅದು ಹುತ್ತ ಥರ ಇದೆ ಮಣ್ಣಲ್ಲಿ. ಸೊ ಇದು ಎಲ್ಲ ಮೂಡಿರೋದೇನೆ. ಸೊ ಅವರು ಅದನ್ನು ತುಂಬ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ತುಂಬ ನಂಬಿದ್ದಾರೆ ಕೂಡ. ಹಾಗೆ ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ. ಇದು ನಾನು ಹೇಳ್ದಂಗೆ ನಮ್ಮ ಅಕ್ಕ ಮನೇನೂ ಇದೆ, ಬಟ್ ನಾನು ನೋಡಿಲ್ಲ, ತೋಟದೊಳಗಿದೆ ಅಂತ ಕೇಳಿದ್ದೀನಿ ಅಷ್ಟೇನೆ. ಸೊ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ವಿ, ಎಲ್ಲನೂ ಚೆನ್ನಾಗಾಗಿತ್ತು. ಆಂಟಿ ಬಂದು ಮುದ್ದೆ ಮಾಡಿದ್ರು, ಭರತ್ ಅವರ ಚಿಕ್ಕಮ್ಮ ಅವರು. ಸೊ ಏನೇನು ಐಟಮ್ಸ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಎಲ್ಲ ಸೌತೆಕಾಯಿ, ಆನಿಯನ್ ಎಲ್ಲ ಕಟ್ ಮಾಡಿದ್ದೀನಿ. ಕಬಾಬ್ ರೆಡಿ ಆಗಿತ್ತು ಆಲ್ರೆಡಿ, ಎಲ್ಲ ಮಾಡಿಬಿಟ್ಟಿದ್ದೆ. ಇನ್ನು ವೈನಿಧಿನ ಕರ್ಕೊಂಡೋಗಿದ್ರು, ಅವ್ರ ಅಪ್ಪ ಹಿಂಸೆ ಕೊಡ್ತಾಳೆ ಅಂತ. ಸೊ ಚಿಕನ್ ಫ್ರೈ ಮಾಡಿದ್ದೆ, ಆಮೇಲೆ ಎಗ್ ಬೇಯಿಸಿಟ್ಟಿದ್ದೆ. ರೈಸು ಮೊದಲೇ ಮಾಡಿದ್ದೆ, ರೈಸು ಆಗಿತ್ತು. ಸಾಂಬಾರು, ಇಷ್ಟು ಐಟಮ್ಸ್ ಮಾಡಿದ್ವಿ. ಆಮೇಲೆ 7up ಎಲ್ಲ ತೊಗೊಂಬಂದರು ಹೋಗಿ. ಅವ್ರು ಕಾಣಿಸ್ತಾನೆ ಇಲ್ಲ. ಐತೆ ಹಂಗೆ ಮಲ್ಕೊಟ್ರೆ ಅವ್ಳು ಫುಲ್ ಖುಷಿ ಆಗ್ಬಿಟ್ರೆ ಆಕ್ಟಿವಿಟೀಸ್ ಒಂಥರ ಬೇರೆ. ಅಲ್ಲಿ ದಾನು ಅಕ್ಕ ಫೋನ್ ಮಾಡ್ತಿದ್ದಾಳೆ ನಿನ್ಗೆ, ಮಾತಾಡಮ್ಮ. ಎಲ್ಲರೂ ಕುತ್ಕೊಂಡು ಹರಟೆ ಹೊಡ್ಕೊಂಡು, ವೈನಿಧಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಮಕ್ಕಳ ಜೊತೆ ಅಂತ. ಚೆನ್ನಾಗಿ ಟೈಮ್ ಪಾಸ್ ಆಯಿತು, ಚೆನ್ನಾಗಿತ್ತು. ಅಕ್ಕಂಗೆ ಎಣ್ಣೆ ಹಚ್ಚಪ್ಪ.
ಎಣ್ಣೆ ಹಚ್ಚು ಅಕ್ಕಂಗೆ, ಜುಟ್ಟಾಕು. ಎಣ್ಣೆ ಎಣ್ಣೆ ಹಲೋ ಮಾಡು. ವೈನಿದಿಗೆ ತಣ್ಣಗೆ ಗಾಳಿ ಇತ್ತು, ನೆರಳಿತ್ತು, ಅಲ್ಲೇ ಹಾಸಿದ ಚಾಪೆ ಮೇಲೆಲ್ಲ ಬಿದ್ದು ಹೊಳ್ಳಾಡ್ಬಿಟ್ಲು ಅವಳಂತೂ. ಅವಳಿಗೆ ಈ ಥರ ಜನ ಇರಬೇಕು, ಏನಾದ್ರು ಹೊಸ್ದಾಗಿ ಅನ್ನಿಸ್ಬೇಕು. ಮಕ್ಕಳಿದ್ರಂತೂ ಅವಳ ಆ್ಯಕ್ಟಿವಿಟೀಸೇ ಬೇರೆ, ಯಾಕಂದರೆ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಸೊ ಅವಳಿಗೂ ಎಲ್ಲಾದರೂ ಹೊರಗೆ ಈ ಥರ ಮಕ್ಕಳ ಜೊತೆ ಮಿಂಗಲ್ ಆದಾಗ ಆಟ ಆಡೋದು, ಅವ್ರ ಜೊತೆ ಮಜಾ ಮಾಡೋದು, ಎಂಜಾಯ್ ಮಾಡೋದು. ಅವಳು ನಿದ್ದೆನೇ ಮಾಡಲ್ಲ ಅಂಥ ಟೈಮಲ್ಲೆಲ್ಲ. ಸೊ ನೆಕ್ಸ್ಟ್ ಹಾಗೆ ಅಲ್ಲೇ ತೋಟದಲ್ಲಿ ಎಳ್ನೀರು ಕುಡಿತಾ ಇದ್ವಿ. ಸೊ ಯೂಶ್ವಲಿ ನಾವು ಹೋದಾಗೆಲ್ಲ ಎಳ್ನೀರು ಕುಡಿತೀವಿ ಅಲ್ಲಿ, ಮಿಸ್ ಮಾಡಲ್ಲ. ಸೊ ಹಾಗೆ ಹೆಂಗೂ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಎಳ್ನೀರು ಕೂಡ ಇತ್ತು, ಆಂಟಿ ಕಿತ್ಕೊಂಡು ಬಂದಿದ್ರು, ಹಾಗೆ ಕುಡಿದ್ವಿ. ವೈನಿದಿಗೂ ಒಂದು 2-3 ಸ್ಪೂನ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೊಡೋದಕ್ಕೆ ಈಗೆಲ್ಲನೂ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 2 or 3 ಮಂತ್ಸ್ ಆಯ್ತಂದರೆ ಅವಳಿಗೆ 2 years ಕಂಪ್ಲೀಟ್ ಆಗೋಗುತ್ತೆ. ಸೊ ಹಾಗಾಗಿ ಎಲ್ಲನೂ ಕೊಡ್ತಾಯಿದ್ದೀನಿ. ಇವಾಗ ಮತ್ತೆ ಸೆಕೆ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ. ಸೊ ಚೆನ್ನಾಗಿ ಅನ್ನಿಸ್ತು ಅವತ್ತಿನ ಡೇ. ವೈನಿದಿ ಖುಷಿಯಾಗಿದ್ದು ಒಂಥರ ಖುಷಿ ನಮಗೂ. ನೆಕ್ಸ್ಟ್ ಸಂಜೆ ಈವ್ನಿಂಗ್ ಟೈಮ್ಗೆ ವೆಜಿಟೇರಿಯನ್ಸ್ ಬೇರೆ ಇದ್ರಲ್ವ, ಅವರೆಲ್ಲ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೇಗೂ ಎಣ್ಣೆ ಎಲ್ಲ ಉಳಿದಿತ್ತು. ಸೊ ಏನೂ ನಾವು ಅವ್ರ ಮನೆಗೆ ಕೊಡಬಾರ್ದು, ಎಲ್ಲ ನಾನ್ ವೆಜ್ ಮುಟ್ಟಿರ್ತೀವಿ ಅಂದ್ಬಿಟ್ಟು ನಾವು ಎಲ್ಲನೂ ಅಲ್ಲೇ ಖಾಲಿ ಮಾಡಬೇಕು ಅಂತ, ಎಲ್ಲನೂ ಅಲ್ಲೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೂ ಸ್ವಲ್ಪ ಸಾಲ್ಟ್ ಎಲ್ಲ ತೊಗೊಬಂದಿದ್ದೆಲ್ಲ ಉಳಿತು, ಅದನ್ನೆಲ್ಲ ಆಂಟಿ ಮನೆಗೆ ಕೊಟ್ಟು ಕಳಿಸಿದ್ವಿ. ಸೊ ಅವ್ರು ನಾನ್ ವೆಜ್ ತಿನ್ನೋದ್ರಿಂದ ನೆಕ್ಸ್ಟು ಆನಿಯನ್ ಬಜ್ಜಿ ಮಾಡ್ತಾಯಿದ್ದಾರೆ ಎಲ್ಲ ಕೂತ್ಕೊಂಡು. ಈವ್ನಿಂಗ್ ಟೈಮ್ ಬಂದು 5:30 ಆಗಿತ್ತು ಅನ್ಕೋತೀನಿ. ಸೊ ಆ ಟೈಮಲ್ಲಿ ಬಜ್ಜಿ ಮಾಡಿ ಅಲ್ಲೇ ಕಾಫಿ ಟೀ ಎಲ್ಲ ಅಲ್ಲೇ ಮಾಡ್ಕೊಂಡು ಕುಡಿದ್ವಿ. ಬಜ್ಜಿನೂ ಚೆನ್ನಾಗಾಗಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೇನು ಆಬ್ವಿಯಸ್ಲಿ ಎಲ್ಲ ಮಾಡ್ಕೊಂಡು ತಿಂದಾದ್ಮೇಲೆ ತೊಳೆದಿಡಲೇಬೇಕು, ಅವ್ರ ಮನೆಗೆ ಕೊಟ್ಟು ಬರಬೇಕು ಅದನ್ನೆಲ್ಲ ಸಾಮಾನುಗಳು ಅಂದ್ಬಿಟ್ಟು ಎಲ್ಲನೂ ತೊಳೆದಿದ್ದೀವಿ ಗೊತ್ತಾ, ಯಾವುದನ್ನು ಬಿಟ್ಟಿಲ್ಲ. ಒಂದು ಚಾಪೆ ಕೂಡ ತೊಳೆದಿದ್ದೀವಿ. ಎಲ್ಲನೂ ಕ್ಲೀನ್ ಮಾಡಿ ನೆಕ್ಸ್ಟ್ ಕಾರಲ್ಲೇ ಎಲ್ಲನೂ ತುಂಬಿಕೊಂಡು ಕಾರ್ಗೆ ಹಾಕೊಂಡು ತೊಗೊಂಡು ಬಂದ್ವಿ. ಏನೇನು ಉಳಿದಿತ್ತು ನಾನ್ ವೆಜ್ ಅದನ್ನೆಲ್ಲ ಬೆಂಗಳೂರು ನಮ್ಮ ಮನೆಗೆ, ಮತ್ತೆ ಚಿಕ್ಕತ್ತೆ ಮನೆಗೆ, ಮತ್ತೆ ಆಂಟಿ ಇದ್ದಾರೆ ಚಿಕ್ಕಮ್ಮ, ಅವರಿಗೆ ಎಲ್ಲ ಹಿಂಗೆ ಡಿವೈಡ್ ಮಾಡಿ ಮನೆವರೆಗೂ ತೊಗೊಂಡೇ ಹೋಗಲಿಲ್ಲ, ಎಲ್ಲ ಕಾರಲ್ಲೇ ಇತ್ತು. ಸೊ ಹಂಗಂಗೆ ಮನೆಗೆ ತೊಗೊಂಡು ಹೋದ್ವಿ. ಪಾತ್ರೆ ಎಲ್ಲ ತೊಳೆದು ಅವ್ರ ಮನೆಗೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಕೊಟ್ವಿ, ನಾನ್ ವೆಜ್ ಸ್ಮೆಲ್ಲೆಲ್ಲ ಬರಬಾರ್ದು ಅಂತ. ನೆಕ್ಸ್ಟ್ ವೈನಿಡಿ ಕಾರೊಳಗೆ ಕುತ್ಕೊಂಡ್ಬಿಟ್ಟು ನಾನು ಬರೋಲ್ಲ, ಡ್ರೈವ್ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ಳು. ಅವಳು ಯೂಶ್ವಲಿ ಅವ್ರ ಅಪ್ಪ ಡ್ರೈವ್ ಮಾಡುವಾಗ ನಾನು ಕುತ್ಕೊತೀನಿ ಅಂತ ಹಠ ಮಾಡಲ್ಲ. ಕೆಲವ್ರ ಮಕ್ಕಳು ನೋಡಿದ್ದೀನಿ ನಾನು, ಡ್ರೈವಿಂಗ್ ಮಾಡೋಕ್ಕೆ ಬಿಡಲ್ಲ ಅವ್ರ ಪೇರೆಂಟ್ಸ್ಗೆ, ಆ ಥರ ಮಾಡ್ತಾರೆ, ಕೂರಿಸ್ಕೊಳ್ಳೇಬೇಕು, ಹಂಗೆ ಹಿಂಸೆ ಕೊಡ್ತಾರೆ. ಬಟ್ ಅದೇನು ಅಂಥ ಟೈಮಲ್ಲೆಲ್ಲ ಅವಳು ಏನು ಕೇಳೋದಿಲ್ಲ ಕುತ್ಕೊಬೇಕು ಅಂತ. ಎಲ್ಲೋ ಒಂದೊಂದು ಸಲ ರೇರ್ ಕೇಸ್, ಬಟ್ ಹೇಳಿದ್ರೆ ಆಗ್ಬಿಡ್ತಾಳೆ. ಸೊ ಇವಾಗ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ಲು. ಹಾಗೆ ಅವಳ ಜೊತೆ ನಾನು ಹಾಯ್ ಹೇಳು ಅಂತ ಅವಳನ್ನ ಹಾಯ್ ಹೇಳಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಅವಾಗ 6:15 ಆಗಿಬಿಟ್ಟಿತ್ತು ಅನಿಸುತ್ತೆ. ನಾವು ಇನ್ನೇನಕ್ಕೆ, ನಾವು ಹಿಂದಿನ ದಿನವೇ ಹೋಗಿದ್ದಲ್ವಾ, ಸರಿ ಹೊರಟು ಬಿಡೋಣ ಬೆಂಗಳೂರಿಗೆ, ಸಂಡೇ ಬೇರೆ, ಆಮೇಲೆ ಟ್ರಾಫಿಕ್ ಆಗಿಬಿಟ್ರೆ ಅಂದ್ಬಿಟ್ಟು ನಾವು ಕೂಡ ಬೇಗ ಹೊರಟ್ವಿ. ಆನ್ ದ ವೇ ನಮ್ಮ ಜೊತೆ ನೆಲಮಂಗ್ಲದಲ್ಲೇ ಭರತ್ ಅವರ ಚಿಕ್ಕತ್ತೆ ಇದ್ದಾರೆ ಆ ಟೌನ್ ಒಳಗಡೆನೆ. ಸೊ ಅವರನ್ನು ಡ್ರಾಪ್ ಮಾಡಬೇಕಿತ್ತು. ಇದು ಈವ್ನಿಂಗ್ ವ್ಯೂ ಹಾಕಿದ್ದೀನಿ ನಾನು ತೋಟದ್ದು. ಸೊ ಅವರನ್ನು ಡ್ರಾಪ್ ಮಾಡಿಬಿಟ್ಟು ನಾವು ಹಾಗೆ ಬೆಂಗಳೂರಿಗೆ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಆಲ್ಮೋಸ್ಟ್ ನಾನು ಟೈಮ್ ಹೇಳ್ದಂಗೆ 6:30 ಅಂದ್ಕೊಳ್ಳಿ ನಾವು ಹೊರಟಾಗ. ಸೊ ಎಲ್ಲ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಮಜಾ ಮಾಡಿದ್ವಿ. ನೆಕ್ಸ್ಟ್ ನಮ್ಮನ್ನೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ ನೋಡಿ, ಎಲ್ಲನೂ ನಾವು ಇಲ್ಲೇ ಇಟ್ಕೊಂಡ್ವಿ, ಯಾವುದೂ ಮನೆಗೆ ತೊಗೊಂಡು ಹೋಗಲಿಲ್ಲ. ಸೊ ಹಾಗೆ ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ವೈನಿದಿಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಹೋಗ್ಬಿಡೋಣ. ಮತ್ತು ಇನ್ನು ಮಧ್ಯ ಅವಳು
ಹಿಂಸೆ ಕೊಟ್ಬಿಡ್ತಾಳೆ ಅಂತ ಅವಳಿಗೆ ಹಾಲು ಕುಡಿಯೋಕ್ಕೆ ಅಂತ ಕರ್ಕೊಂಡೋದ್ವಿ. ಹಾಗೇ ಕಾಫಿ ಟೀ ಯಾರ್ಯಾರಿಗೆ ಬೇಕು ಅಂತ ಕಾಫಿ ಟೀ ಕುಡಿದ್ವಿ. ಸೊ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಾವು ಆಂಟಿಯವ್ರನ್ನ ನೆಲಮಂಗ್ಲದಲ್ಲಿ ಬಿಡೋಣ ಅಂತ ಹೋದಾಗ ಕೇಕ್ ಐಸ್ ಕ್ರೀಮ್ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಅವ್ರ ಮನೆ ಹತ್ರನೇ ಇದೆ ಇದು. ಇದು ಶೆಟ್ಟಿ ಏನೋ ಇದೆ, ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ನಾನೊಂದು ಐಸ್ ಕ್ರೀಮ್ ತೊಗೊಂಡೆ, ಮತ್ತು ಭರತ್ ಅವರ ಚಿಕ್ಕತ್ತೆ ಮಗಳೆಲ್ಲ ಲಾವಾ ಕೇಕ್ ತೊಗೊಂಡ್ರು. ಭರತ್ ಕೂಡ ಅದನ್ನೇ ತೊಗೊಂಡ್ರು. ವೈನಿದಿಗೂ ಅದನ್ನೇ ಸ್ವಲ್ಪ ತಿನ್ನಿಸಿದ್ವಿ. ಇಲ್ಲಿ ಜೆಲ್ಲಿ ಈ ಥರ ಕ್ಯಾಂಡೀಸ್ ಎಲ್ಲ ಇಟ್ಟಿದ್ರು. ನಾನು ನೋಡಿದೆ, ಯಾವುದೋ ಅಷ್ಟು ಸಾಫ್ಟ್ ಇರಲಿಲ್ಲ, ಸ್ವಲ್ಪ ರಬ್ಬರ್ ಟೈಪ್ ಇತ್ತು. ಅಂದರೆ ಸ್ವಲ್ಪ ಜಾಸ್ತಿ ಅಗ್ದು ತಿನ್ನೋ ಥರ. ಅದಕ್ಕೆ ನಾನು ವೈನಿದಿಗೆ ತೊಗೊಳಕ್ಕೆ ಹೋಗಲಿಲ್ಲ. ಅವಳಿಗೆ ತೊಗೊಳ್ಳೋಣ ಅಂತಲೇ ನೋಡಿದೆ, ಅಷ್ಟು ಗಟ್ಟಿ ಇದ್ದಿದ್ದರಿಂದ ನಾನು ತೊಗೊಳ್ಳಿಲ್ಲ. ನಾನು ಈ ಐಸ್ ಕ್ರೀಮ್ ತೊಗೊಂಡೆ. ಸೊ ಚೆನ್ನಾಗಿತ್ತು ಎಲ್ಲ. ಇದು ರಿವ್ಯೂ ಕೊಡೋದಂದರೆ ಚೆನ್ನಾಗಿದೆ. ಬಟ್ ಇವಾಗೇನೋ ಅವರು ಸ್ವಲ್ಪ ಏನೋ ಐಸ್ ಕ್ರೀಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತಲೋ ಏನೋ ಹೇಳಿದ್ರು. ಈ ಥರ ನಾರ್ಮಲ್ ಐಸ್ ಕ್ರೀಮ್ಸ್ ಇದೆ ಅಷ್ಟೇನೆ ಅಂತ ಹೇಳಿದ್ರು. ನಾನೆಲ್ಲ ನೋಡಿ ಜೆಲ್ಲೀಸ್ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಫ್ರೂಟ್ ಫ್ಲೇವರ್ಸ್ ಇತ್ತು. ಬಟ್ ಆದರೆ ಅದು ಸ್ವಲ್ಪ ಹಾರ್ಡ್ ಇತ್ತು. ನಾನು ಇದು ತೊಗೊಂಡಿದ್ದೆ. ವೈನಿದಿ ಇದನ್ನೇ ತಿನ್ನಲು ಸ್ವಲ್ಪ ತಿನ್ನಿಸ್ದೆ ಅವಳಿಗೆ. ಅದು ಬಿಟ್ಟರೆ ಚಾಕೋಲಾವ ತಿನ್ಲೋಳು. ಚೆಟ್ಟೀಸ್ ಅಂತ ಇದೆ. ಇದು ನೆಲಮಂಗ್ಲ ಟೌನ್ ಒಳಗಡೆ ಬರುತ್ತೆ. ಇದು ಅಡ್ರೆಸ್ ನನಗೆ ಪಕ್ಕಾ ಗೊತ್ತಿಲ್ಲ. ಸೊ ಹಾಗೆ ಅವರನ್ನು ಮನೆ ಹತ್ರ ಡ್ರಾಪ್ ಮಾಡಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ನಾವು ಮನೆ ರೀಚ್ ಆಗಿದ್ದು ಆಲ್ಮೋಸ್ಟ್ 8 ಗಂಟೆ.